ನಮ್ಮ ಎಳ್ಳು ಬೇಡ, ನಮ್ಮ ಹುಚ್ಚೆಳ್ಳು ಬೇಡ, ನಮ್ಮ ತೆಂಗಿನಕಾಯಿ ಬೇಡ, ನಮ್ಮ ಶೇಂಗಾ ಬೇಡ. ಇನ್ಫ್ಯಾಕ್ಟ್ ಶೇಂಗಾ ಗುಲಾಬಿ ರಂಗು ಆ ಸಿಪ್ಪೆಯಲ್ಲಿ ರೆಸ್ವೆರೆಟ್ರಲ್ ಅಂತ ಒಂದು ಕೆಮಿಕಲ್ ಇದೆ. ಅದು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಏಜಿಂಗ್. ಅಂದರೆ ನೀವು ಬೆಳಗ್ಗೆ ಎದ್ದು 10 ಬೀಜ ಮೊಳಕೆ ಕಟ್ಕೊಂಡು ಆ ಗುಲಾಬಿ ರಂಗು ಸಿಪ್ಪೆ ಸಮೇತ ನೀವು ತಿಂದರೆ, ನಡಗ್ತಾ ಇರೋ ಮುದುಕರು ಒಂದು 3 ತಿಂಗಳು ಅದನ್ನು ತಿಂದರೆ ಗಟ್ಟಿಗೆ ನಿಂತ್ಕೊಳ್ಳೋಕೆ ಶುರು ಮಾಡ್ತಾರೆ. ತೆಂಗಿನಕಾಯಿ ಎಣ್ಣೆ ಅಥವಾ ಕಳೆಕಾಯಿ ಎಣ್ಣೆ ಮಾಡ್ಕೊಂಡು ಕುಡಿಬೇಕಾಗಿಲ್ಲ, ಉಂಡೆ ಮಾಡ್ಕೊಂಡು ತಿನ್ನಿರಿ. ಎಂಥ ಅದ್ಭುತವಾದ ಅಡುಗೆ ವಿಧಾನಗಳು ನಮ್ಮ ಹತ್ರ ಇದ್ವು ಅಂದರೆ, ಈಗ ಎಲ್ಲರೂ ಚಾಕ್ಲೇಟ್ ತಿನ್ನೋದು. ಆ ಚಾಕ್ಲೇಟಲ್ಲಿ ಏನಿದೆ? ಜಿರಳೆಗಳನ್ನು ಹಾಕಿದ್ದಾರೆ. ನನ್ನ ಗೊಂದಲ ಏನಂದರೆ, ನನ್ನ ಹತ್ರ ತುಂಬ ಜನ ಮಕ್ಕಳನ್ನ ಕರ್ಕೊಂಬರ್ತಾರೆ, ಡಾಕ್ಟ್ರೇ ನಮ್ಮ ಮಗು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಆಸ್ತಮಾ, ಬ್ರಾಂಕೈಟಿಸ್, ಇನ್ನೊಂದು ಹೆಸರು ಅಲರ್ಜಿ, ನ್ಯೂಮೋನಿಯಾನು ಬರ್ತಾ ಇದೆ. ಈ ಚಾಕ್ಲೇಟನ್ನು ಹೆಂಗೆ ರೆಡಿ ಮಾಡ್ತಾರೆ? ಆ ರೆಡಿ ಮಾಡೋವಾಗ ಈ ಜಿರಳೆಗಳು ಬಂದು ಬೀಳ್ತವೆ. ಈ ಥರ ಬೀಳ್ತವೆ ಜಿರಳೆಗಳು. ಅದನ್ನು ತೆಗೆದು ಮತ್ತೆ ಚಾಕ್ಲೇಟನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಮಾರಾಟ ಮಾಡ್ಕೊಳ್ತೀವಿ ಅಂತ ದೊಡ್ಡ ಸಂಸ್ಥೆ ಇದೆ ಅಮೆರಿಕಾದಲ್ಲಿ. ಅವ್ರಿಗೆ ಅರ್ಜಿ ಸಲ್ಲಿಸ್ತಾರೆ ಈ ಚಾಕ್ಲೇಟ್ ಉತ್ಪಾದನೆಕಾರರು. ಏನಿಲ್ಲ, ನಾವು ಈ ಚಾಕ್ಲೇಟನ್ನು ರೆಡಿ ಮಾಡುವ ಕೋಕೋ ಬೀನ್ಸನ್ನು ಕುದಿಸ್ತೀವಿ, ಫರ್ಮೆಂಟ್ ಮಾಡಿದ ಮೇಲೆ ಕುದಿಸ್ತೀವಿ. ಆ ಕುದಿಸೋವಾಗ ಈ ಕೆಟ್ಟ ವಾಸನೆ ಹೋಗಿ ಸುಗಂಧ ಬರುತ್ತೆ, ಆ ದುರ್ವಾಸನೆ ಇರುತ್ತೆ. ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ವೆರಿ ಗುಡ್ ಸ್ಮೆಲ್ ದಟ್ ಆಲ್ ಆಫ್ ಯು ಲೈಕ್. ಈ ಚಾಕ್ಲೇಟ್ ವಾಸನೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಆ ವಾಸನೆ ಬರೋವಾಗ ಜಿರಳೆಗಳು, ಇಲಿಗಳು ಆ ವಾಸನಕ್ಕೆ ತಾಳಲಾರದೆ ಬಂದು ಈ ಬಾಂಡ್ಲಿಗಳಲ್ಲಿ ಬೀಳ್ತಾ ಇವೆ. ಅದನ್ನು ತೆಗಿಯೋಕ್ಕಾಗ್ತಾ ಇಲ್ಲ, ಹಾಗೆ ಮಾರಾಟ ಮಾಡ್ಕೊಳ್ತೀವಿ, ಪರ್ಮಿಷನ್ ಕೊಡ್ರಿ ಅಂತ ಅರ್ಜಿ ಸಲ್ಲಿಸ್ತಾರೆ. ಈ ಸೈಂಟಿಸ್ಟ್ಗಳು ಎಷ್ಟು ಮಟ್ಟಕ್ಕೆ ಬೀಳ್ತಾ ಇದೆ ಅಂತ ಅಂದಾಜು 4% ಇದೆ ಅಷ್ಟೇ. ನೋ ಪ್ರಾಬ್ಲಮ್, ಪರ್ಮಿಷನ್.